ಪೈರಸಿ ಎಂಬ ಪೆಡಂಭೂತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ವೇಲು ಅವರು, ಗುರುಕಿರಣ್ ಅವರು, ಆನಂದ್ ಕಣ್ಣನ್ ಮತ್ತು ತಾರಾ ಅವರು. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದೀವಿ. ತಾರಾ, ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದೀನಿ. ಗುರುಕಿರಣ್ ಅವರು ತುಂಬ ಚೆನ್ನಾಗಿ ಹೇಳಿದರು, ನಾವೇನು ಮಾಡ್ತಾ ಇದ್ದೀವಲ್ಲ ಅದರ 8-10 ಇಷ್ಟು ಲಾಭ ಆಗುತ್ತೆ ಅಂತ. ಅದೇ ಅಲ್ಲಿ ಎಲ್ಲ ಇಷ್ಟೊಂದು ಆಗುತ್ತೆ ಅನ್ನೋದಾದರೂ ಕೂಡ ಯಾಕೆ ವ್ಯವಸ್ಥೆ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಕಾರ್ಯಾಚರಿಸ್ತಾ ಇಲ್ಲ? ಇಲ್ಲ, ನಾನು ಹೇಳೋದು ಬಹುಶಃ ಅದರ ಪೂರ್ಣ ಅರಿವು ನಮ್ಮ ನಿರ್ಮಾಪಕರಿಗೆ ಇಲ್ವೋ ಏನೋ ಅಂತ ನನಗೊಂದು ಸಣ್ಣ ಸಂದೇಹ. ಏಕೆಂತಂದರೆ ಒಬ್ಬ ನಿರ್ಮಾಪಕ ಏನು ಮಾಡ್ತಾರೆ, ಸಿನಿಮಾ ಮಾಡಿದ ತಕ್ಷಣ ರಿಲೀಸ್ ಮಾಡಿ ಅದು ದುಡ್ಡು ಮಾಡ್ತಾ ಅಷ್ಟೇ ನೋಡ್ತಾರೆ ಅವರು. ದುಡ್ಡು ನಮಗೆ ವ್ಯಾಪಾರ ದೃಷ್ಟಿಲಿ ಚೆನ್ನಾಗಾಯ್ತಾ, ಅದು ಬಂತ, ನಾವು ಖರ್ಚು ಮಾಡಿದ ದುಡ್ಡು ಬಂತ, ಅದಕ್ಕೆ ಮೇಲೆ ಒಂದು ಸ್ವಲ್ಪ ಲಾಭ ಬಂತ, ಅದೇ ಲಾಭ ನಿಮ್ಗೆ 10ರಷ್ಟು ಬಂದರೆ ಏನಿರುತ್ತೆ ಅಂತ ನಾವೆಲ್ಲ ಶ್ರಮ ಪಡ್ತಿರೋದೇ ಅದೇ. ನೀವು 1% ನೋಡ್ತಿದ್ದೀರಿ, ನೀವು 10% ಲಾಭ ತಂದ್ಕೊಡೋಕೆ ನಾವೆಲ್ಲ ಶ್ರಮ ಪಡ್ತಾ ಇದ್ದೀವಿ. ಎಲ್ಲಿ 9%, 10% ಅಷ್ಟು ಲಾಭ ಈ ಪೈರಸಿ ಹೊಡೆದಾಗ್ತಾ ಇದೆ. ಅದಕ್ಕೋಸ್ಕರ ನಾವೆಲ್ಲ ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇದು ಮೂಲಭೂತವಾಗಿ ನಿರ್ಮಾಪಕರಿಗೆ ಸೇರುವಂಥದ್ದು, ನಿರ್ಮಾಪಕರಿಗೆ ಲಾಭ ತಂದ್ಕೊಡೋ ಅಂಥದ್ದು. ನಾವು ಕಲಾವಿದ್ರೇನು, ನಾವು ಸಂಭಾವನೆ ಪಡೆದು ಅದರಲ್ಲಿ ಪಾತ್ರ ಮಾಡಿ ಆ್ಯಕ್ಟ್ ಮಾಡೋದ್ಮೇಲೆ ನಮಗೇನು ಸಂಬಂಧನೇ ಇರೋದಿಲ್ಲ. ಆ ಥರ ಇರೋ ಕಲಾವಿದರೆ ಹೆಚ್ಚು. ಆದರೆ ನಾವು ಸಂಬಂಧ ಇಟ್ಕೊಳ್ಬೇಕು, ಆ ನಿರ್ಮಾಪಕನ ಉಳಿಸ್ಬೇಕು. ಮತ್ತು ಆಡಿಯೋ ವಿಡಿಯೋ ಅಧ್ಯಕ್ಷರು ಆಗಿದ್ದಾರೆ ಲಹರಿ ವೇಲು ಅವರು. ಅವರು ಇಡೀ ಸಂಘ, ಅದೆಲ್ಲ ಪದಾಧಿಕಾರಿಗಳು, ಅವರು ಎಲ್ಲರೂ ಎಷ್ಟು ಹೋರಾಟ ಮಾಡ್ತಿದ್ದಾರೆ ಅಂದರೆ ಬರೀ ಅವ್ರ ಸ್ವಂತಕ್ಕಲ್ಲ, ನಿರ್ಮಾಪಕರನ್ನು ಉಳಿಸೋದ್ರಿಂದ ಹಿಡಿದು ಎಷ್ಟು ಕುಟುಂಬಗಳು ಅದನ್ನು ನಂಬಿ ಬದುಕ್ತಾ ಇದ್ದೀವಿ ಈ ಉದ್ಯಮವನ್ನು. ಬಹುಶಃ ಅದರ ಅರಿವು ನಮ್ಮ ಜನಾಂಗಕ್ಕೆ ಇನ್ನೂ ಬಂದಲಿಲ್ವೇನೋ, ನಮ್ಮ ಕುಟುಂಬಕ್ಕೆ ಇನ್ನೂ ಅರಿವಾಗ್ತಾ ಇಲ್ವೇನೋ, ಅದ್ರ ಪ್ರಬಲವಾಗಿ ನಾವು ಎಲ್ಲಿ ಏಟ್ ತಿಂತಾ ಇದ್ದೀವಿ ಅಂತ ಇನ್ನೂ ಗೊತ್ತಾಗ್ತಿಲ್ವೇನೋ ಅನ್ನೋದು ಕೂಡ ನನಗೆ ಆವಾಗ ಅನ್ನಿಸ್ತಾ ಇದೆ. ಯಾಕಂದರೆ ಚಿತ್ರರಂಗದ ವರ್ತನೆ ನೋಡಿದ್ರೆ ಗುರು, ಬಹುಶಃ ತಾವು ಸರಿ ಉತ್ತರ ಕೊಡ್ತೀರಿ ಅಂತ ನಾನು ಭಾವಿಸ್ತೀನಿ. ತಾವು ಹೇಳಿದ್ರಿ 10 ಪಟ್ಟು ಜಾಸ್ತಿ ಆಗುತ್ತೆ ಅಂದ್ರೂ ನಾವಿನ್ನೂ ಯಾವಾಗಲೂ ಒಂದ್ಸರಿ ಪ್ರತಿಭಟಿಸ್ತೀವಿ, ಇನ್ಯಾವಾಗಲೂ ಒಂದ್ಸರಿ ಮುಖ್ಯಮಂತ್ರಿಗಳ ಜೊತೆ ನಿಯೋಗ ತಗೊಂಡು ಹೋಗ್ತೀವಿ. ಮತ್ತೆ ಯಾರೋ ಬೆಳಗ್ಗೆನೆ ನಾಯಕರುಗಳು ಒಂದಷ್ಟು ತಮ್ಮ ಹಿಂಡು ದಂಡು ತಗೊಂಡು ಕೆಲವೊಂದ್ಸರಿ ಅವರೇ ರೈಡ್ ಮಾಡಿಬಿಡ್ತಾರೆ ಪೊಲೀಸರ ಜೊತೆಗೆ. ಇದು ಬಿಟ್ಟರೆ ಮತ್ತೆ ಮಧ್ಯ ಸಂದರ್ಭದಲ್ಲಿ ಬರೀ ನಿದ್ದೆ ಹೊಡೆಯುವಂಥದ್ದು ಅಂತ. ಇಲ್ಲ, ನೀವು ಹೇಳಿದ ಸರಿ. ಯಾಕೆಂದರೆ ಇದು ಒಂದು ಮನುಷ್ಯನ ಧರ್ಮ. ಅದು ಯೂಶ್ವಲಿ ಏನಂದ್ರೆ ಒಂದು ಸ್ವಾರ್ಥ ಅನ್ನೋದಿದೆ. ಸೊ ಪ್ರತಿಯೊಬ್ಬ ಅಷ್ಟೇ. ಈಗ ಏನಾಗುತ್ತೆ ಅಂದರೆ, ಈಗ ವೇಲು ಅವರ ಬಿಸ್ನೆಸ್ಸೇ ಆಡಿಯೋ, ಏಟ್ ಜಾಸ್ತಿ ಅವರಿಗೆ ಆಗೋದು. ಸೊ ಡೆಫಿನೆಟ್ ಅವರಿಗೆ ಅರ್ಜ್ ಇದೆ, ಓಕೆ ನಾವು ನಿಲ್ಲಿಸ್ಬೇಕು ಅಂತ. ನಿರ್ಮಾಪಕರಿಗೆ ಮರೆಯೋದು ನಮ್ಮ ಧರ್ಮ, ಅನುಭವಿಸೋದು ಅವ್ರ ಕರ್ಮ ಅಂತೀರಿ. ಅಲ್ಲ ಆಮೇಲೆ ಈಗ ನಿರ್ಮಾಪಕರು ಏನು ಮಾಡ್ತಾರೆ ಅಂದರೆ, ಅವರು ಓಕೆ ವರ್ಷಕ್ಕೊಂದ ಅಥವಾ ರೆಗ್ಯುಲರ್ ಆದರೆ ವರ್ಷಕ್ಕೊಂದು 2-3 ಮಾಡ್ತಾರೆ, ಇಲ್ಲಾಂದ್ರೆ 4-5 ವರ್ಷಕ್ಕೆ ಯಾರೋ ಒಬ್ರು ಮಾಡ್ತಾರೆ. ನೀವು ಮಾಡಿದ ತಕ್ಷಣ ಇದೆಲ್ಲ ಟೆನ್ಷನ್ ನನಗೆ ಯಾಕೆ ಬೇಕು? ಫಸ್ಟ್ ವೀಕ್ ಕಲೆಕ್ಷನ್ ಒಂದಷ್ಟು ಥಿಯೇಟ್ರಿಗೆ ಹಾಕಿ ನನ್ನ ದುಡ್ಡು ಬಂತ, ನನ್ನ ಸಾಕಪ್ಪ ಅಂತಾರೆ. ಈಗ ರೈಡ್ ಮಾಡೋರು ಯಾರು? ರೆಗ್ಯುಲರ್ ನಿರ್ಮಾಪಕರು ಮಾಡಿದ್ವಿ. ನೀವು ನೋಡಿ, ಯಾವತ್ತು ರೆಗ್ಯುಲರ್ ನಿರ್ಮಾಪಕರು ಓಕೆ ನಮಗೆ ಎಫೆಕ್ಟ್ ಆಗುತ್ತೆ ಅಂದರೆ ರೈಡ್ ಮಾಡ್ತಾರೆ. ಅದು ಎಕ್ಸಾಕ್ಟ್ ಅವರ ರಿಲೀಸ್ಗಿಂತ ಸ್ವಲ್ಪ ಮುಂಚೆ ಮಾಡ್ತಾರೆ. ಅದು ಪವರ್ ಇದ್ದರೆ ಮಾತ್ರ. ಯಾಕೆಂದ್ರೆ ಅದರಲ್ಲಿ ಇರದೆ ಏನು ಟೋಟಲ್ ಇಂಡಸ್ಟ್ರಿಗಿಂತ ಓಕೆ ನಮ್ದು ಈ ಸಲ ಸ್ವಲ್ಪ ಪಿಕ್ಚರ್ ಬರೋ ಮುಂಚೆ ನಾವು ಮಾಡ್ತೀವಿ. ಮಾಡಿದ ತಕ್ಷಣ ಒಮ್ಮೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. 1-2 ತಿಂಗಳು ಎಲ್ಲರೂ ಸೋಬರ್ ಆಗ್ತಾರೆ. ಆ್ಯಕ್ಚುಲಿ ನಮ್ಮಲ್ಲೂ ನಾನು ಹೇಳ್ಬೇಕಂದ್ರೆ ಇಡೀ ಇಂಡಸ್ಟ್ರಿ ಒಟ್ಟಾಗಿದ್ರೆ ನಾನು ಹೇಳೋದು ಇಂಡಸ್ಟ್ರಿನೂ ಬೇಡ, ಪ್ರತಿಯೊಬ್ಬ ಇಂಡಿವಿಜುವಲಿಂದ ಸಾಧ್ಯ. ಈಗ ಜನ ಅಂದ್ಕೊಂಡ್ರೆ ಓಕೆ ನಾವು ಪೈರಸಿ ತಗೊಳ್ಳಲ್ಲ ಅಂತೆ. ಪೈರಸಿ ಮಾಡೋರು ಏನು ಮಾಡ್ತಾರೆ? ಬೇಡ, ಒಬ್ಬ ಪೊಲೀಸ್ ಆಫೀಸರ್ ಸಿನ್ಸಿಯರ್ ಆಗಿದ್ರೆ ಅವನು ನಿಲ್ಸೋಕ್ಕೆ ಚಾನ್ಸ್ ಇದೆ. ಹಿ ಕ್ಯಾನ್ ಸ್ಟ್ಯಾಂಡ್ ಅಗೇನ್ಸ್ಟ್ ದ ವಾರ್ಡ್, ಅದನ್ನು ನಿಲ್ಸೋಕ್ಕೆ ಸಾಧ್ಯ ಇದೆ. ನೀವು ಗೂಂಡಾ ಕಾಯ್ದೆ ತನ್ನಿ, ಯಾವ ಕಾಯ್ದೆ ತನ್ನಿ, ಗೂಂಡಾ ಕಾಯ್ದೆ ತಂದರೂ ಈಗ ಇವ್ರು ಹೇಳ್ದಂಗೆ ಯಾವುದೋ ಒಂದು ಸ್ಟೇಷನಿಗೆ 30 ಲಕ್ಷ ಒಂದು ಸ್ಟೇಷನಿಗೆ ಹಫ್ತಾ ಹೋಗ್ತಾ ಇದೆ ಪೈರಸಿಯಿಂದ. 30 ಲಕ್ಷ ಗೂಂಡಾ ಕಾಯ್ದೆ ಬಂದರೆ ಇದು 70 ಅಥವಾ 1 ಕೋಟಿ ಆಗುತ್ತೆ. ಪುನಃ ಅದೇ ಕತೆ ನಮ್ಮ ಭಾರತದಲ್ಲಿ ಇನ್ಯಾರಿಗೂ ಲಾಭ ಮಾಡ್ಕೊಡಕ್ಕೆ ಅಂತ ಅಲ್ಲ, ಟ್ರೈ ಮಾಡೋದು ನಮ್ಮ ಧರ್ಮ. ಈಗ ಟ್ರೈ ಮಾಡೋದು ಆಗುತ್ತಾ, ರಿಸಲ್ಟ್ ಏನಾಗುತ್ತೆ ಯಾಕೆಂದ್ರೆ ನಮಗೂ ಗೊತ್ತಿಲ್ಲ. ಈಗ ಪ್ರತಿಯೊಂದು ಹೇಳೋದು, ಈಗ ಲೈವ್ ಬ್ಯಾಂಡಿಂದ ಹಿಡಿದು ಪ್ರತಿಯೊಂದರಲ್ಲಿ ಆಗೋದಿದೆ. ನೀವು ಸ್ಟ್ರಿಕ್ಟ್ ಮಾಡಿದಷ್ಟು ಹಫ್ತಾ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ, ಮಾಮೂಲಿ ಜಾಸ್ತಿ ಇರುತ್ತೆ ಇದರಿಂದ. ಬಟ್ ಒಂದು ಭಯ ಇರುತ್ತೆ ಪೈರಸಿಗೆ. ಗೂಂಡಾ ಕಾಯ್ದೆ ಬಂದರೆ ಭಯ ಇರುತ್ತೆ, ಓಕೆ ಒಳಗಿದ್ರೆ ಬೇಲ್ ಸಿಗಲ್ವಾ ಅಂತ. ಈಗ ಇವತ್ತು ಇವೊಂದು ಪೊಲಿಟಿಷಿಯನ್ಸ್ ಇನ್ವಾಲ್ಡ್. ಈಗ ಯಾರೋ ಗುಂಡ, ಅವನಿಗೆ ಯಾರ್ದೋ ಒಬ್ಬ ಒಂದು ಕೊಡೆ ಇರುತ್ತೆ, ಇನ್ನೊಬ್ಬ ಪೊಲಿಟಿಷಿಯನ್ದು ಕೊಡೆ ಇರುತ್ತೆ. ಇಲ್ಲಾಂದರೆ ಯಾರು ಈ ಲೆವೆಲು ನಮ್ಮಲ್ಲಿ ಆಗೋ ಪೈರಸಿ ಯಾವ ಲೆವೆಲ್ ಅಂದರೆ ಇಟ್ಸ್ ಮಾಸ್ ಪ್ರೊಡಕ್ಷನ್. ಚಾನ್ಸೇ ಇಲ್ಲ, ಅದೊಂದು ಬಿಸ್ನೆಸ್ ಥರ ಡೆವಲಪ್ ಆಗ್ತಾ ಇದೆ. ನಿಮಗೆ ಸಪೋರ್ಟ್ ಇಲ್ಲದ್ರೆ ಇಟ್ಸ್ ಇಂಪಾಸಿಬಲ್. ಇದನ್ನು ಕರ್ವ್ ಮಾಡೋದು ಕಷ್ಟ ಇದೆ, ಬಟ್ ಆಗುತ್ತೆ. ಏನಂತೀರಿ ವೇಲವ್ರೆ? ಗುರುವರು ಹೇಳ್ದಂಗೆ ಒಂದೊಂದು ಸ್ಟೇಷನಲ್ಲಿ ಅಂತ ಹೇಳಿದ್ರೆ ಅದು ಸತ್ಯ. 25 ಲಕ್ಷ 30 ಲಕ್ಷ ರೂಪಾಯಿ ಒಂದೊಂದು ಸ್ಟೇಷನ್ನಿಂದ ನಿಮಗೆ ಈ ಪೈರೇಟರ್ಸು ಕೊಡೋವಾಗ ಪೈರಸಿನ ಕಂಟ್ರೋಲ್ ಮಾಡೋದು ಭಾಳನೇ ಕಷ್ಟ ಇದೆ. ಸತ್ಯವಾದ ಮಾತದು. ಬಹಳ ಆಶ್ಚರ್ಯ ಆಗ್ತಿದೆ ನನಗೆ ಈ ಮೊತ್ತ ಕೇಳಿ ಅಂತ.
ಸರ್ ಇದು ಎಂಥ ಇದು ಅಂತಂದರೆ, ನಾವು ರೈಡ್ ಮಾಡಲಿಕ್ಕೆ ಹೋದಾಗ ನಮಗಿನ್ನ ಮುಂಚೆ SMS ಹೋಗಿರುತ್ತೆ, ರೈಡ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಗೋಡೌನ್ ಖಾಲಿ ಆಗಿರುತ್ತೆ. ಮತ್ತು ಪೈರಸಿ ಮಾಡೋರು ಬ್ಯಾಂಗ್ಳೂರಿಂದ ಚೆನ್ನೈ ಫ್ಲೈಟ್ ಇಟ್ಕೊಂಡು ಅವ್ನು ಆರಾಮಾಗಿ ಅಡಿಯಾರ್ ಪಾರ್ಕ್ 5 ಸ್ಟಾರ್ ಹೋಟ್ಲಲ್ಲಿ ಇರ್ತಾನೆ. ಓಹೋ, ಇಷ್ಟು ಅವರು ನಮಗಿನ್ನ ಫಾಸ್ಟ್ ಇದ್ದಾರೆ. ಯಾಕಂದರೆ ಅವರು 50 ಲಕ್ಷ 30 ಲಕ್ಷ ತಿಂಗಳು ಕೊಡ್ತಾರೆ. ಆಡಿಯೋ ಕಂಪನಿಯವರು ಮತ್ತು ಫಿಲ್ಮ್ ಇಂಡಸ್ಟ್ರಿಯವರು ಏನು ಕೊಡ್ತಾರೆ ಅವರಿಗೆ, ಅಧಿಕಾರಿಗಳಿಗೆ? ಅಂದರೆ ಕೆಲವು ಅಧಿಕಾರಿ ಅಲ್ಲ, ಒಂದು ಸಿನಿಮಾ ಮಾಡಿದ್ರೆ 30 ಲಕ್ಷ 50 ಲಕ್ಷ ಬರೋದೇ ಅಲ್ವೇನೋ ಪಾಪ ಇವರಿಗೆ ಅಂತ. ಇಡೀ ಚಲನಚಿತ್ರೋದ್ಯಮದಲ್ಲಿ ಯಾವುದೇ CD ಬೇಕಾಗಿದ್ರು, ಯಾವುದೇ MP3 ಬೇಕಾಗಿದ್ರು, ಯಾವುದೇ DVD ಬೇಕಾಗಿದ್ರು ಕೂಡ ನ್ಯಾಷನಲ್ ಮಾರ್ಕೆಟು, ಬರ್ಮಾ ಬಜಾರು, ಆ ಏರಿಯಾ ಹಾಂಗ್ಕಾಂಗ್ ಬಜಾರಲ್ಲಿ ಹೋಗ್ಬಿಟ್ರೆ ನಿಮಗೆ ನಾಳೆ ರಿಲೀಸ್ ಆಗೋತ್ತು, ಇವತ್ತು ನೈಟೇ ಸಿಗುತ್ತೆ. ಓಹೋ, ಅಷ್ಟು ಸುಸಜ್ಜಿತವಾಗಿ ಅವರು ಪೈರಸಿನ್ ಮಾಡ್ತಾ ಇದ್ದಾರೆ. ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ, ಗೊತ್ತಿಲ್ಲ ಅಂತಲ್ಲ. ಅಲ್ಲ, ಇಲ್ಲಿ ನನಗೆ ಒಂದು ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ ನಾನು ಎತ್ತಾ ಇದ್ದೀನಿ. ಹೇಗೆ ಪೈರಸಿ ಆಗುತ್ತೆ ಇದು? ಯಾಕಂದರೆ ನೀವು ಅದಕ್ಕೆ ಸರಿಯಾದಂಥ ಉತ್ತರ ಕೊಡಬಲ್ಲರಿ ನೀವು. 2-3 ರೀತಿಲಿ ಆಗುತ್ತೆ. ಒಂದು, ಲ್ಯಾಬೊರೇಟ್ರಿಯಿಂದನೇ ಮಾಸ್ಟರ್ ಕಾಪಿ ಬರುತ್ತೆ. ಓಹ್, ಮುಗಿದೋಯ್ತಲ್ಲ ಹಾಗಾದ್ರೆ. ಬೇಲಿನೇ ಒಲಾಮೆ. ಅಂದರೆ ತಾಯಿ ಹೊಟ್ಟೆನಲ್ಲೇ ಬರೋಕ್ಕೆ ಮುಂಚೆನೇ ಮಗ ಕಳ್ಳ ಆಗಿಬಿಟ್ಟಿರೋದು. ತಾಯಿ ಹೊಟ್ಟೆಯಿಂದ ಬಂದ ಮೇಲೆ ಒಳ್ಳೆಯವನೋ ಕೆಟ್ಟವನು ಅಂತ ಹೇಳುವಾಗ ಅದು ಪರವಾಗಿಲ್ಲ, ಒಪ್ಕೋಬೋದು. ಹೊಟ್ಟೆನಲ್ಲೇ ಬೆಳೆಯೋವಾಗಲೇ ಕಳ್ಳ. ಅಂದರೆ ಲ್ಯಾಬೊರೇಟ್ರಿಯಿಂದ ನಿಮಗೆ DVD ಬರುತ್ತೆ ಮಾಸ್ಟರ್ ಟೈಪ್ ಅಂತಂದರೆ, ಇನ್ನು ಯಾವ ಲೆವೆಲ್ಲು ಇವ್ರ ಕಾಂಟ್ಯಾಕ್ಟ್ ಪೈರಸಿ ಮಾಡೋರು ಕಾಂಟ್ಯಾಕ್ಟ್ ಇದೆ ಲೆಕ್ಕ ಹಾಕೊಳ್ಳಿ. 1 ಲಕ್ಷ ರೂಪಾಯಿ ಅವ್ನು ಕೊಡ್ತಾನೆ ಅಷ್ಟೇ. ಒಂದು ಸಿನಿಮಾಗೆ ನಿರ್ಮಾಪಕರು 3.5 ಕೋಟಿ 4 ಕೋಟಿ ರೂಪಾಯಿ 5 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಇವರು ಬರೋ 1 ಲಕ್ಷಕ್ಕೆ ಆ ಇಂಜಿನಿಯರ್ ಅಂತ ಕೆಲಸ ಮಾಡ್ತಾನೆ ಅಂತಂದರೆ ಇನ್ನು ನಾವು ಏನು ಹೇಳ್ಬೇಕು ಹೇಳಿ ಸರ್ ಇದಕ್ಕೆ? ಇದು ಒಂದು. ಇದು ಬಿಟ್ಟು ರಿಲೀಸ್ ಆದಮೇಲೆ ಆ್ಯಸ್ ಇಟ್ ಈಸ್ ಕೌಂಟರ್ ಫೇಡು. ಅಂದರೆ ಯಾವ ಕಂಪನಿ, ಇವಾಗ ಲಹರಿ ಫಾರ್ ಎಕ್ಸಾಂಪಲ್ HMV ಯಾವುದೋ ಒಂದು ಸಂಸ್ಥೆ ರಿಲೀಸ್ ಆಗುತ್ತೆ ಅಂತಂದರೆ ಆ್ಯಸ್ ಇಟ್ ಈಸ್ ವಿತ್ ಲೋಗೋ ಹಾಗೆ ಪ್ರಿಂಟ್ ಮಾಡಿಬಿಟ್ಟು ನಿಮ್ಮ ನಕಲಿ ಯಾವುದು ಅಸಲಿ ಯಾವುದು ಅಂತ ಗೊತ್ತೇ ಆಗಲ್ಲ. ಅದೊಂದು. ಅದು ಅದ್ರ ಜೊತೆಗೆ ನಿಮ್ಗೆ ಇಂಟರ್ನೆಟ್ ಅಂತೆ, MP3 ಫಾರ್ಮ್ಯಾಟ್ ಅಂತೆ, ಪೆನ್ ಡ್ರೈವ್ ಅಂತೆ, ಈ ತಂತ್ರಜ್ಞಾನ ಜಾಸ್ತಿ ಬೆಳೀತಾ ಏನಾಗ್ಬಿಟ್ಟಿದೆ ಅಂತಂದರೆ ಸಿಕ್ಕಾಬಟ್ಟೆ ನಾವೆಲ್ಲೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ನಿಜ. ಗುರು ಅವ್ರು ಹೇಳ್ದಂಗೆ ಗೂಂಡಾ ಕಾಯ್ದೆ ಬಂದರೆ ಭಯ ಬರುತ್ತೆ, 100% ಬರುತ್ತೆ. ಬಟ್ ಅದನ್ನು ಇಂಪ್ಲಿಮೆಂಟೇಷನ್ ಯಾವ ರೀತಿ ಅಧಿಕಾರಿಗಳು ಮಾಡ್ತಾರೋ, ಇದ್ದಾರೆ ನಮ್ಮಲ್ಲಿ ಒಳ್ಳೆ ಅಧಿಕಾರಿಗಳಿದ್ದಾರೆ. ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆ ಕೊಡಬೇಕು ಅಂತಂದರೆ BK ಶಿವರಾಮ್ ಅವರು ಸಾಹೇಬ್ರಿದ್ದಾಗ, ರವಿಕಾಂತೇಗೌಡರು ಸಾಹೇಬ್ರಿದ್ದಾಗ ಒಂದು ಅದ್ಭುತವಾದ ರೈಡ್ ಮಾಡೋರು. ಹೌದು. ಅದನ್ನು ನಾನು ಇವತ್ತಿಗೂ ನೆನೆಸ್ಕೊತೀನಿ. ಇದ್ದಾರೆ ಸಾಹಿತ್ಯದ ಬಗ್ಗೆ ಒಲವಿರೋವಂಥವ್ರು, ಚಲನಚಿತ್ರದ ಬಗ್ಗೆ ಒಲವಿರೋವಂಥ ಒಳ್ಳೆ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಅವರೆಲ್ಲ ಮಾಡಿ ₹1 ಕೂಡ ಯಾವ ಕಾನ್ಸ್ಟೇಬಲ್ ಕೂಡ ಅವ್ರ ಹತ್ರ ತೊಗೊಂಡ್ಬಾರ್ದು, ಅವ್ರು ಒದ್ದು ಒಳಗಡೆ ಹಾಕಿದ್ದಾರೆ. ಅಂಥ ಆಫೀಸರ್ಸು ಕೂಡ ಇದ್ದಾರೆ. ಅಂಥವರು ಇದ್ಕೊಂಡು ಗೂಂಡಾ ಕಾಯ್ದೆ ಬಂತು ಅಂದರೆ ನಡ್ಗೋಗ್ಬಿಡ್ತಾರೆ. ಇಲ್ಲ ನಾನು ಲಂಚ ತೊಗೊಂಡು ನೀವು ಗೂಂಡಾ ಕಾಯ್ದೆ ಬಂದರೂ ಕೂಡ ನಾನು ತೊಗೊತೀನಿ ಅಂದರೆ, ಗೂಂಡಾ ಕಾಯ್ದೆ ಬಂದರೂ ಕೂಡ ಇವ್ರು ಹೇಳ್ದಂಗೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ನನಗೂ ಗೊತ್ತಿದ್ದ ಮಟ್ಟಿನಲ್ಲಿ ಒಮ್ಮೆ ಸೀಸ್ ಆಗಿರೋ ಮಾಲು ಸ್ಟೇಷನ್ಗೆ ಹೋದ ನಂತರ 2-3 hours ಅಲ್ಲಿ ಸ್ಟೇಷನಿಂದ ಮತ್ತೆ ಅವ್ರ ಗೋಡೌನಿಗೆ ಹೋಗುತ್ತೆ. ಇದು ಆಗಿರೋದು, ಇದು ಕತೆ ಅಲ್ಲ, ಆಗಿರೋದು ಅಲ್ವಾ? ಸತ್ಯ. ಇನ್ನೇನು ತಾನೇ ಮಾಡ್ಲಿಕ್ಕೆ ಸಾಧ್ಯ ನೀವು ಹಾಗಾದ್ರೆ? ಅಂದರೆ 30-40 ಸಾವಿರ CD ಸರ್ ಸೀಸ್ ಮಾಡ್ತೀವಿ. ಇವಾಗ ಅಸೋಸಿಯೇಷನಿಂದ ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಕೊಟ್ಟು ಹೋಗಿರ್ತೇವೆ. 40-50 ಸಾವಿರ ಸೀಸ್ ಮಾಡಿ 3 ಗಂಟೆ ತನಕ ಮಾಜರ್ ಬರೆದು ಬಂದಿರ್ತೇವೆ. ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತಂದರೆ ಪೊಲೀಸ್ ಕಮಿಷನರ್ ಅವ್ರು ಭೇಟಿಯಾಗಿ, ಗೃಹ ಮಂತ್ರಿಗಳು ಭೇಟಿಯಾಗಿ, ತಾರಾ ಮೇಡಮ್ ಅವ್ರು ಕರ್ಕೊಂಡೋಗಿ, ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಎಲ್ಲ ಮಾಡಿರ್ತೀವಿ. ಕಡೆಗೆ ಇವರು ಸುಲಲಿತವಾಗಿ ಬೆಳಿಗ್ಗೆ 6 ಗಂಟೆ 7 ಗಂಟೆ ಅಷ್ಟೊತ್ತಿಗೆ ಇವರು ಅದು ನಾನ್ ಬೇಲೇಬಲ್ ಅಫೆನ್ಸು ಬಿಟ್ಬಿಟ್ಟಿರ್ತಾರೆ. ನಂಬರ್ 1. ದುಡ್ಡು ಬಂತು, ಇವ್ರನ್ನೂ ಬಿಟ್ಟರು. ಮೆಟೀರಿಯಲ್ 50-60 ಸಾವಿರ ನಾವೇನು ಸೀಸ್ ಮಾಡಿರ್ತೀವೋ ಅಲ್ಲಿ ಒಂದು 5 ಸಾವಿರ ಪೀಸ್ ಇಟ್ಟಿರ್ತಾರೆ. ಅದು ಅಷ್ಟೇ, ಮಾಜರ್ನಲ್ಲಿ 50 ಸಾವಿರ ಬರೆದಿರ್ತಾರೆ. ನಮ್ಮಲ್ಲಿ ಕೋರ್ಟು ನಿಮಗೆ ಗೊತ್ತೇ ಇದೆ, ಅದು ಕೋರ್ಸ್ ಆಫ್ ಆ್ಯಕ್ಷನ್ ನಿಧಾನ. ಅವ್ರಿಗೆ ಇಮಿಡಿಯೇಟಾಗಿ ಯಾವ ಸಜೆನೂ ಸಿಕ್ಕೋದಿಲ್ಲ, ಅದು ನಿಲ್ಲೋದಿಲ್ಲ. ಆ ಪರಿಸ್ಥಿತಿಲಿ ಇದೀವಿ ಸರ್ ನಾವಿವಾಗ. ಓಕೆ ಸರ್, ಮತ್ತಷ್ಟು ನಾನು ಜೊತೆಗೆ ಚರ್ಚೆ ಮಾಡ್ತೀನಿ. ಬಹುಶಃ ಇದಕ್ಕಿಂತ ದುರದೃಷ್ಟಕರ ಸಂಗತಿ, ದುರಂತದ ಸಂಗತಿ ಮತ್ತೊಂದು ಇರಲಿಕ್ಕಿಲ್ವೇನೋ. ಯಾಕಂದರೆ ಎಲ್ಲಿ ಲ್ಯಾಬು, ಎಲ್ಲಿ ಇವರು ನಂಬಿರ್ತಾರೆ ಆ ಲ್ಯಾಬ್ನಿಂದಲೇ ಲೀಕ್ ಆಗಿಬಿಟ್ರೆ, ಅಲ್ಲಿಂದೇ ಹೊರಗಡೆ ಹೋಗ್ಬಿಟ್ರೆ ಬಹುಶಃ ಇವ್ರನ್ನ ರಕ್ಷಣೆ ಮಾಡುವಂಥವ್ರು ಯಾರು ಅಂತ. ಪೊಲೀಸರು ಕೂಡ ಭಾಳ ಅದ್ಭುತವಾದಂಥ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾಕಂದರೆ ಎಲ್ಲೆಲ್ಲಿ ರೈಡ್ ಆಗುತ್ತೋ ಅವ್ರಿಗೆಲ್ಲ ಮೊದಲೇ ಮೆಸೇಜ್ ಹೋಗಿರುತ್ತೆ. ಜೊತೆಗೆ ತೆಗೆದುಕೊಂಡು ಬಂದಿರುವಂಥ ಮಾಲ್ ಏನಿದೆ ಅದು ಬಂದಿರೋದು ಇಷ್ಟು ತೋರಿಸೋದು ಎಲ್ಲೋ ಒಂದು ಕಡೆಗೆ ಒಂದು ತುಣುಕನ್ನು ಮಾತ್ರ ತೋರಿಸುವಂಥವ್ರು. ಸೊ ಇಂಥ ವ್ಯವಸ್ಥೆಯಲ್ಲಿ ಚಿತ್ರರಂಗ ಬದುಕಲಿಕ್ಕೆ ಸಾಧ್ಯನಾ? ಯಾಕಂದರೆ ಕನ್ನಡ ಚಿತ್ರರಂಗ ಮೊದಲೇ ಸಂಕಷ್ಟದಲ್ಲಿದೆ. ಅಂಥದ್ರಲ್ಲಿ ಇಂಥದ್ದೆಲ್ಲ ತೊಂದರೆಗಳಾಯಿತು ಅಂತಂದರೆ ಬದುಕೋದಾದರೂ ಹೇಗೆ? ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.